ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥತಲಿಯೋ ನೀತಪ್ರದಾಯ ಜ್ಞಾನಪ್ರದಾಯ ಹತ್ಕಾರಣಾಯ ಚ ತಾಯ ನಮೋ ನಮಸ್ತೆ. ಜನ್ಮಾದ್ಯಸೈತನ್ಮಾದೀತರ ಶಾಸ್ತ್ರೇ ತ್ರಿವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿಕವಯೇ ಮುಷ್ಯಂತಿ ಯಂ ಸೂರ್ಯಃ ತೇಜೋವಾರ್ಯಮೃತಾಂ ಯಥಾಮಿ ನಮೋऽತ್ಯುತ್ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹುಂ ಸತ್ಯಂ ಪರಂ ಧೀಮಹಿ ನಿಗಮಕಲ್ಪತರೋ ಗಲಿತಂ ಶುಭಂ ಭಾಗವತಂ ಪ್ರಥಮಾಲಯಂ ಮುಹುರಹೋ ರಸಿಕಾ ಭೂವಾವಕಾಃ. ಶ್ರೀಮದ್ಭಾಗವತೆ ಅಧಿಗತ ಪ್ರಾರಂಭೆ ಕಿಂಚಿತ್ ಪೂರ್ವಕಥಾನುವಾದಃ. ಅವಧೂತರಿಂದ ಕೃಷ್ಣ, ನೀವು ಈ ಸ್ಥಾನವನ್ನು ಏರಲಿಕ್ಕೆ ಏನೇನು ಕಾರಣಗಳು, ಹೇಗೆ ಈ ಜ್ಞಾನವನ್ನು ಸಂಪಾದನೆ ಮಾಡಿದಿ ಅಂತ ಕೃಷ್ಣ ಯದುರಾಜನನ್ನು ಕೇಳಿದಾಗ ಆ ಯದುರಾಜ 24 ಅಂಶಗಳನ್ನು ಇಲ್ಲಿ ಭಾಗವತ ತಿಳಿಸ್ಕೊಡ್ತಾ ಇದೆ. 24 ವಸ್ತುಗಳಿಂದ 24 ತತ್ವಗಳನ್ನು ತಿಳ್ಕೊಂಡೆ, ಅದರಿಂದ ನನಗೆ ನೀನೇ ನನ್ನಲ್ಲಿ ನಿಂತು ಈ ಜ್ಞಾನವನ್ನು ಕೊಟ್ಟಿದ್ದಿ ಅಂತ ಹೇಳ್ತಾ ಇದ್ದಾನೆ. ಅದರಲ್ಲೂ ಎಸ್ಪೆಷಲಿ ಸೂಳೆಯ ಆಶೆಯನ್ನು ನಾಶ ಮಾಡುವ ವೈರಾಗ್ಯವನ್ನು ತಾಳಿ ಹೇಳಿದ ಮಾತು ಅತ್ಯಂತ ರೋಚಕವಾದಂಥದ್ದು. ಅವಳಿಂದ ನಾನು ಏನು ಕಲ್ತ್ಕೊಂಡೆ ಗೊತ್ತಾ? ವೈರಾಗ್ಯ ಬಂತು ನನಗೆ, ಒಬ್ಬ ಸೂಳೆಯಿಂದ ನನಗೆ ವೈರಾಗ್ಯ ಬಂತು ಅಂತಂತಾನೆ ಯದುರಾಜ. ಅದೇಗಿದು? ಹೇಳಿ ಕೇಳಿ ಸೂಳೆ. ಅವಳಿಂದ ಏನಪ್ಪ ಬಂತು ಅಂದರೆ, ಅವಳು ದೈನಂದಿನ ಕಾರ್ಯಕ್ರಮಗಳಲ್ಲಿ ದಿನಾ ಸ್ನಾನ ಮಾಡಿಕೊಂಡು ಶುಚಿಯಾಗಿ ಇರೋದು. ಯಾರು ಮೊದಲನೇವನು ಬರ್ತಾನೆ ಅವನಿಗೆ ತನ್ನ ದೇಹವನ್ನು ಧ್ಯಾನ ಮಾಡೋದು. ಅವನೆಷ್ಟೋ ತನಕ ಇರ್ತಾನೋ ಅವನಿಗೆ ಊಟ ಉಪಚಾರ ಎಲ್ಲ ಮಾಡಿ ಅವನು ದುಡ್ಡು ಕೊಟ್ಟದ್ರಲ್ಲಿ ಜೀವನ ಮಾಡ್ಕೊಂಡಿರೋದು. 2ನೇವರು 3ನೇವರು 4ನೇವರು ನಂತರದಲ್ಲಿ ಬಂದರೆ ಎಂಟರ್ಟೈನ್ಮೆಂಟ್ ಇಲ್ಲ. ಎಂಥ ವೈರಾಗ್ಯವಲ್ಲಿ. ಕೊನೆಗೆ ಅವಳಿಗೆ ಬೇಸ್ ಹೊತ್ತೋಯ್ತಂತೆ, ನಾನು ನನ್ನ ದೇಹವನ್ನು ಮಾರಿಕೊಂಡು ಜೀವನ ಮಾಡ್ತಾ ಇದ್ದೀನಿ, ನನಗೆ ವೈರಾಗ್ಯ ಬರಲಿಲ್ಲ, ಜ್ಞಾಪಕ ಬರಲಿಲ್ಲ. ಆಗ ಪಿಂಗಳೆ ಅಂತ ಅವಳ ಹೆಸರು, ಆ ಸೂಳೆಯ ಹೆಸರು. ಅವಳು ನಿಶ್ಚಯಿಸಿದ್ಲು, ದುಷ್ಟ ವಿಷಯದ ಆಸೆಗೆ ನಾನು ದಿನಾ ದುಃಖವನ್ನು ಅನುಭವಿಸ್ತಾ ಇದ್ದೀನಿ, ದುಡ್ಡುಗೋಸ್ಕರವಾಗಿ ನನ್ನ ಮೈಯನ್ನು ದಾನ ಮಾಡಿ. ಅದಕ್ಕೋಸ್ಕರವಾಗಿ ಇದರಿಂದ ಏನು ಮಾಡಬೇಕೀಗ ನಾನು ಅಂದರೆ ತ್ಯಾಗನೇ ಮಾಡಬೇಕು. ಅಂದ್ರೇನು? ಇದುವರೆಗೂ ನಾನು ಮಾಡಿದಂತಹ ಕೆಲಸ, ಕೆಟ್ಟ ಕೆಲಸ ಏನಿದೆ, ಮೈದಾನ ಮಾಡಿದ್ದು, ಅದನ್ನು ತ್ಯಾಜ್ಯ ಮಾಡಿ ಭಗವಂತನಲ್ಲಿ ನಾನು ಪರಮ ಸುಖವನ್ನು ಪಡಿಬೇಕು ಅಂತ ಅವಳು ಪಿಂಗಳೆ ತಾನು ವೈರಾಗ್ಯವನ್ನು ಭರಿಸೋದ್ಲಂತೆ. ಅವತ್ತಿನಿಂದ ನಿಜವಾದ ಹೆಂಗಸಾಗಿ, ಗೃಹಿಣಿಯಾಗಿ ಅವಳು ಬದುಕಿದ್ಲು. ಇದರಿಂದ ನಾನು ಅವಳಿಂದ ಈ ಪಾಠವನ್ನು ಕಲಿತೆ ಅಂತ ಭಾಗವತ ತಿಳಿಸ್ಕೊಡ್ತಾ ಇದೆ. ಅದನ್ನು ಮುಂದುವರಿಸ್ತಾ, ಹಾವು ಜನರ ಗುಂಪಿನಲ್ಲಿ ಸೇರಿದೆ ಗೆದ್ದಲದ ಹುಳು ಕಟ್ಟಿದ ಹುತ್ತದೊಳಗೆ ಇರ್ತದೆ. ಗೆದ್ದಲು ಹುಳು ಮನೆ ಕಟ್ಟುತ್ತೆ, ಹಾವು ಹೋಗಲ್ಲ, ವಾಸ ಮಾಡುತ್ತೆ. ಅದರಂತೆ ನಾವು ಮುನಿ ಜನರ ಗುಂಪಿನಲ್ಲಿ ಸೇರದೆ ಗೃಹಾಭಿಮಾನಗಳನ್ನು ಬಿಟ್ಟು ಅಲ್ಪಾಶನಾಗಿ ಅಲ್ಪ ಆಹಾರವನ್ನು ಸ್ವೀಕಾರ ಮಾಡಿ ಹೃದಯದಲ್ಲಿರುವ ಭಗವಂತನನ್ನು, ಅವನ ಪಾದದಲ್ಲಿ ನಾವು ಮನಸ್ಸಿಟ್ಟು ಒಬ್ಬಂಟಿಗನಾಗಿ ನಾವು ಭಗವಂತನನ್ನು ಸ್ಮರಣೆ ಮಾಡಿದರೆ, ಸಂಚಾರ ಮಾಡಿದರೆ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ. ದುಃಖಕ್ಕೆ ಕಾರಣವಾದಂಥ ಕರ್ಮಗಳನ್ನು ನಾವು ಆರಂಭಿಸಬಾರದು. ಇದರಿಂದ ನಾವು ಹಾವಿನಿಂದ ಇದನ್ನು ಕಲಿತೆ ಅಂತ ಹೇಳ್ತಾ ಇದ್ದಾರೆ. ಮನೆ ಕಟ್ಟಿದ್ಯಾರೋ, ವಾಸ ಮಾಡಿದ್ಯಾರು? ಎಷ್ಟು ಸುಲಭ ನೋಡಿ, ಹಾವು ಹೋಗಲ್ಲಿ ಸೇರ್ಕೊಂಡು ವಾಸ ಮಾಡೋದು. ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಆರಾಮಾಗಿರುತ್ತೆ. ಆ ಮನೆ ಕಟ್ಟಿದ್ಯಾರು? ಗೆದ್ದಲು ಹುಳು. ಅರ್ಥಾತ್ ನಾವು ಕೂಡ ಗೃಹಾಭಿಮಾನಗಳನ್ನು ಬಿಟ್ಟು, ದೇಹಾಭಿಮಾನಗಳನ್ನು ಬಿಟ್ಟು ಭಗವಂತನ ಪಾದದಲ್ಲಿ ನಾವು ನಮ್ಮ ಮನಸ್ಸನ್ನು ಇಟ್ಟು ನಿರಂತರ ಚಿಂತನೆ ಮಾಡಿದ್ರೆ ಆ ಹಾವು ಹೇಗೆ ಸ್ವಸ್ಥವಾಗಿ ಆ ಭೂಮಿಯೊಳಗೆ ವಾಸ ಮಾಡ್ತದೋ, ಯಾರ ಅಂಜಿಕೆಯೂ ಇಲ್ಲದೆ, ಹಾಗೆ ನಾವು ಕೂಡ ಭಗವಂತನ ನಾಮಸ್ಮರಣೆಯಲ್ಲಿದ್ದಾಗ ಯಾವ ಅಂಜಿಕೆಯೂ ನಮಗೆ ಬರೋದಿಲ್ಲ. ಈ ಪಾಠವನ್ನು ನಾನು ಕಲಿತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮುಂದನೇ 22ನೇದು, ಜೇಡರು ಹುಳುವಿನಿಂದನೂ ಕೂಡ ನಾನು ಒಳ್ಳೆಯ ಪಾಠವನ್ನು ಕಲಿತೆ. ಯಾಕೆ? ಅದು ತನ್ನ ಜೊಲ್ಲಿನಿಂದ ಎಳೆಯನ್ನು ತೆಗೆಯುತ್ತೆ.
ಎಳೆಯನ್ನೇ ಉದ್ದಕ್ಕೂ ತಗೊಂಡು ಹೋಗುತ್ತೆ. ಬೆಳಗಾಗದಷ್ಟೊಳಗೆ ಗೂಡು ಕಟ್ಟೇ ಬಿಟ್ಟಿರುತ್ತೆ. ತನಗೆ ಬೇಡ ಅನ್ನಿಸ್ತು. ಮತ್ತೆ ತನ್ನ ಜಾಡನ್ನ ತನ್ನ ಎಂಜಲಿನಿಂದ ತನ್ನ ಮನೆಯನ್ನ ಕಟ್ಕೊಂಡು, ಎಳೆಯನ್ನ ಕಟ್ಕೊಂಡು, ಅದನ್ನ ಕಟ್ಟಿ ಅದರಲ್ಲಿ ಸಣ್ಣ ಪುಟ್ಟ ಹುಳು ಕ್ರಿಮಿಕೀಟಗಳು ಬಂತು ಅಂತ ಆದ್ರೆ ಅದನ್ನು ತಿನ್ಕೊಂಡು ಅದನ್ನು ಜೀವನ ಮಾಡುತ್ತೆ. ನನಗೆ ಸಾಕಪ್ಪ, ಹೊಟ್ಟೆ ತುಂಬಿತು ಅಂತ ಏನಾರು ಅಂತು ಅಂತಾದ್ರೆ ತಾನು ಎಷ್ಟು ಉದ್ದ ಎಳೆ ಎಂಜಲು ಎಳೆದಿತ್ತು, ಮನೆ ಕಟ್ಟಿತ್ತೋ ಅದಷ್ಟು ಪುನಃ ತಾನು ಅದನ್ನು ವಾಪಸ್ ತಗೊಂಡ್ಬಿಡುತ್ತಂತೆ, ನುಂಗ್ಬಿಡುತ್ತಂತೆ. ಇದರಿಂದ ಏನು ಗೊತ್ತಾಯಿತು ಅಂತಂದ್ರೆ, ಸರ್ವತಂತ್ರ ಸ್ವತಂತ್ರನಾದ ಭಗವಂತ ತಾನು ತನ್ನ ಇಚ್ಛೆಯಿಂದ ಜಗತ್ತನ್ನ ಪೋಷಣೆ ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ, ಪೋಷಣೆ ಮಾಡ್ತಾನೆ, ಕೊನೆಯಲ್ಲಿ ಲಯ ಮಾಡ್ತಾನೆ. ತಾನೇ ಸೃಷ್ಟಿ ಮಾಡಿದ ಜಗತ್ತನ್ನ ತಾನೇ ತನ್ನ ಏಕಾಪೋಷಣವನ್ನು ತೆಗೆದುಕೊತಾನೆ. ಜೇಡ್ರು ಹುಳು. ಇಲ್ಲಿಗೆ ಎಷ್ಟು ಸ್ವತಂತ್ರನಾದ ಭಗವಂತ ಈ ಸಣ್ಣ ಜೀವಿಗೆ ಹೋಲಿಸಿ ಅದರ ಜೊಡೆನೆ ತಾನು ವಿಹರಿಸಿ ಅದಕ್ಕೂ ನಿರ್ಲಿಪ್ತತೆಯನ್ನು ಹೇಗೆ ಕೊಟ್ಟಿದ್ದಾನೋ ಹಾಗೆ ನಾವು ಕೂಡ ಜೇಡ್ರು ಹುಳುವಿನಂತೆ ನಿರ್ಲಿಪ್ತತೆಯಿಂದ ಅತಿಶಯವಾದಂಥ ಭೋಗಸುಖಗಳನ್ನು ಅನುಭವಿಸದೆ ನಾವಿರಬೇಕು ಅನ್ನುವ ಪಾಠವನ್ನು ನಾನು ಜೇಡ್ರು ಹುಳುವಿಂದ ಕಲ್ತ್ಕೊಂಡೆ. ಅಂದ್ರೇನು? ಆ ಜೇಡ್ರು ಹುಳು ತಾನು ವಿಹಾರ ಮಾಡುತ್ತೆ, ಸಾಕು ಅಂತಂದಾಗ ಅದನ್ನು ತಾನೇ ಸರ್ವವನ್ನು ನುಂಗಿ ನಿರ್ಲಿಪ್ತನಾಗಿರುತ್ತದೆ. ಕೊನೆಗೆ ಒಂದು ಫೈನ್ ಡೇ ಸತ್ತು ಹೋಗುತ್ತೆ. ಆದರೆ ಇಲ್ಲಿ ಭಗವಂತ ತಾಯಿಲ್ಲ, ತಾನು ಎಲ್ಲವನ್ನು ನುಂಗಿ ತನ್ನ ಉದರದಲ್ಲೇ ಇಟ್ಕೋತಾನೆ. ಏನಾದರೂ ವ್ಯತ್ಯಾಸ ಇದೆಯಾ? ಅದು ಹುಳು. ಯಾಕೆ ಕಂಪೇರ್ ಮಾಡ್ತಾ ಇದ್ದಾರೆ ಅಂತಂದರೆ, ಲೌಕಿಕದಲ್ಲಿರುವ ಒಂದು ಹುಳುವಿನಿಂದ ನಾವು ಪಾಠ ಕಲಿಯಿಲ್ಲ ಅಂತಾದರೆ ನಮ್ಮ ಜೀವನನೇನು ಅಂತ ಪ್ರಶ್ನೆ ಮಾಡುತ್ತದೆ. ಮುಂದೆ ಹೇಳ್ತಾರೆ, ಅವರೇ ಹುಳುವಿನಿಂದನೂ ನಾನು ಒಂದು ಪಾಠ ಕಲಿತೆ ಅಂತ ಹೇಳ್ತಾರೆ. ಅವರೇ ಹುಳು ಏನು ಮಾಡುತ್ತೆ ಅಂದರೆ, ಕಣಜವನ್ನು ಧ್ಯಾನಿಸಿ ಅದರ ಸಾಮೀಪ್ಯವನ್ನು ಹೊಂದುವಂತೆ ಸ್ನೇಹಾದಿಗಳಿಂದ ಕೂಡಿಂದ ಎಲ್ಲೆಲ್ಲೋ ಮನಸ್ಸನ್ನಿಟ್ಟು ಅಲ್ಲಲ್ಲಿನ ರೂಪವನ್ನು ಹೊಂದುತ್ತಾನೆ ಅಂತಾರೆ. ಕಣಜ ಕಟ್ಟಬೇಕು ಅಂತ ಕಟ್ಟತ್ತಾ ಇಲ್ಲ. ಅದರ ಹಣೆ ಬರ ಅವರೆಕಾಯಿನಲ್ಲಿ ಬಿದ್ದು ಅವರೆಕಾಯಿ ಹುಳು ಆಗುತ್ತೆ. ಕೊನೆಗೆ ಅವರೆಕಾಯಿ ಹುಳು ಅವರೆಕಾಯಿ ಅಂದರೆ ಅದನ್ನ ಆಚೆಗೆ ಎಸಿತಾರೆ. ಅದರ ಜೀವನ ಎಂಡ್ ಆಗತ್ತಲ್ಲಿ. ಅಂದ್ರೇನು? ಕಣಜ ಕಟ್ಟಿ ಅದ್ರಲ್ಲಿ ವಾಸ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಕೊನೆಗೆ ಅದು ಯಾವುದೋ ಒಂದು ರೂಪದಲ್ಲಿ ತನ್ನ ಅಂತ್ಯವನ್ನೇ ಕಂಡುಬಿಡುತ್ತೆ. ಅದಕ್ಕೆ ಗೊತ್ತೇ ಇಲ್ಲ. ತಾನೇನು ಆಸೆಪಟ್ಟು ಇದಾಗಬೇಕು ಅದಾಗಬೇಕು ಅಂತ ಅನ್ಕೋತೀವಿ, ಅದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಕೊನೆಗೆ ನಮ್ಮ ಅಂತ್ಯದಲ್ಲಿ ನಾವೇನು ಸ್ಮರಣೆ ಮಾಡ್ತೀವಿ ಅದೇ ಶಾಶ್ವತವಾದಂಥ ಫಲ ನಮಗೆ ಸಿಗ್ತದೆ. ಭಾಗವತವು ಇದೇ ಹೇಳ್ತದೆ, ಇದು ಅನುಭವವೂ ಕೂಡ. ಬೆಸ್ಟ್ ಎಕ್ಸಾಂಪಲ್ ಅಂದರೆ, ಭರತ ಅಂತ್ಯಕಾಲದಲ್ಲಿ ಜಿಂಕೆಯನ್ನು ಸ್ಮರಣೆ ಮಾಡಿ ಜಿಂಕೆ ಆಗಲಿಲ್ವಾ? ಆದರೆ ಸ್ನೇಹದಲ್ಲಿ ಭಗವಂತನ ಪಾದಾರವಿಂದಲೇ ತನ್ನ ಮನಸ್ಸನ್ನು ಇಟ್ಟಿದ್ರಿಂದ ಏನಾಯಿತು? ಭಗವಂತ ಅವನನ್ನು ಸಾರೋಪ್ಯ ಮುಖ್ಯ ಕೊಟ್ಟ ಅಂತ ಭಾಗವತ ಹೇಳ್ತಾ ಇದೆ. ಇದೇ ನಾನು ಆ ಕೀಟದಿಂದ, ಅವರೇ ಹುಳುವಿನಿಂದ ಕಲಿತಂತಹ ಬುದ್ಧಿ ಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಕೊನೆಯದಾಗಿ 24 ವೈರಾಗ್ಯ ವಿವೇಕಗಳಿಗೆ ಕಾರಣ ಶ್ರೀಹರಿಯ ಅಧಿಷ್ಠಾನ, ತತ್ವ ವಿಚಾರದ ಗ್ರಹಣ. ನನ್ನ ದೇಹ ನನ್ನ ಅನ್ನುವ ಮಮತೆ ನಾವು ಬಿಡಬೇಕು. ಫಸ್ಟು ಸ್ವರ್ಗ ನರಕಕ್ಕೆ ಹೋಗಿ ಬರೋದ್ರಲ್ಲಿ ಅರ್ಥನೇ ಇಲ್ಲ. ಪುನರಪಿ ಜನನಂ ಪುನರಪಿ ಮರಣಂ. ಮತ್ತೆ ಈ ದೇಹವನ್ನು ಪಡ್ಕೋತಾನೆ, ಮತ್ತೆ ಸುಖ ದುಃಖವನ್ನು ಅನುಭವಿಸ್ತಾನೆ. ನಮಗೆ ದೇಹ ಮಮತೆ ಎಷ್ಟಿದೆ ಅಂದರೆ ಅದನ್ನ ಅಳತೆ ಮಾಡೋಕ್ಕೆ ಸ್ಕೇಲೇ ಇಲ್ಲ. ಯಾವುದು ಬ್ರಹ್ಮದೇವರು ಕೂಡ ಒಂದು ಸ್ಕೇಲ್ ಸೃಷ್ಟಿ ಮಾಡಿಲ್ಲ ಅದಕ್ಕೆ.
ವಯಸ್ಸು ನಮಗೆ 70 80 ಇನ್ನೂ ನಾವು ಹೇರ್ ಡೈ ಮಾಡಿಕೊಂಡು ಕ್ಲೀನಾಗಿ ಐರನ್ ಬಟ್ಟೆ ಹಾಕೊಂಡು ಬೀದಿನಲ್ಲಿ ವಾಕಿಂಗ್ ಹೋಗ್ತೀವಿ ನಾವು. ಹಾಗಾದ್ರೆ ಏನು ಬೆತ್ತಲಲ್ಲಿ ಹೋಗ್ಬೇಕಾ? ನೀವು ಹೇಳೋದು ಭಾಳ ಚೆನ್ನಾಗಿದೆ, ಬೆತ್ತಲಲ್ಲಿ ಹೋಗಬೇಕು ಅಂತ ಹೇಳ್ತೀರಾ? ಬೆತ್ತಲಲ್ಲಿ ಹೋಗಬೇಕು ಅಂತ ಹೇಳ್ತಾ ಇಲ್ಲ. ಇಲ್ಲಿ ನಿನ್ನ ಮೈ ಮುಚ್ಚುವಷ್ಟು ಬಟ್ಟೆಯನ್ನು ನೀನು ಹಾಕೋ, ಯಾರು ಬೇಡ ಅಂತಾರೆ. ಅದು ವಿಚಿತ್ರ ಅಂತಂದ್ರೆ, ಆ ಮೀಸೆ ಹುಬ್ಬು ಎಲ್ಲದಕ್ಕೂ ಡೈ ಮಾಡ್ಕೊಂಡಿರ್ತಾರೆ. ಗಡ್ಡ ಮಾತ್ರ ಬೆಳ್ಳಿಗಿರುತ್ತೆ, ಮೀಸೆ ಮಾತ್ರ ಕಪ್ಪಗಿರುತ್ತೆ. ಹಾಗೇನಾದ್ರೂ ಸೃಷ್ಟಿ ಒಳಗೆ ಆ ರೀತಿ ವೈಪರೀತ್ಯ ಇದೆಯಲ್ಲ ಜಗತ್ತಲ್ಲಿ? ಗಡ್ಡಕ್ಕೆಲ್ಲ ಬಣ್ಣ ಹಚ್ಕೊಂಡಿರ್ತಾನೆ, ತಲೆ ಕೂದಲು ಮಾತ್ರ ಬೆಳ್ಳಿಗಿರ್ತದೆ. ಹಾಗೇನಾದ್ರೂ ಇದೆಯೇನೋ ಸೃಷ್ಟಿ? ಭಗವಂತನ ಸೃಷ್ಟಿ ಒಳಗೆ ಹಾಗಿದೆಯೇನೋ? ಅವನ ಸೃಷ್ಟಿಯೊಳಗೆ ಏನ್ ಕೊಟ್ಟಿದ್ದಾನೋ ಅದನ್ನು ಅನುಭವಿಸೋ. ಅದು ಕೊನೆ ಏನಾಗುತ್ತೋ ಅದು ವಿಕಾರವಾಗ್ಬಿಡುತ್ತೆ ನಮ್ಮ ದೇಹ. ಸಾಯೋ ತನಕ ಡೈ ಮಾಡ್ಕೊಂಡೇ ಸತ್ತೋಗ್ತಾನ ಅವನು. ಕೊನೆ ಏನ್ ಗೊತ್ತಾ, ಪೂರ್ವ ಪಂಕ್ತಿ ಕೂತ್ಕೋತಾರಲ್ಲ ಅವ್ರಿಗೂ ಡೈ ಮಾಡಿಸಿ, ತಲೆಗೆ ಡೈ ಮಾಡಿಸಿ ತಂದು ಅವ್ರನ್ನ ಪೂರ್ವ ಪಂಕ್ತಿ ಕೂಡಿಸ್ಬೇಕು. ಆವಾಗ ತಾನು ಇವನಿಗೆ, ಏಕೆಂದ್ರೆ ಇವನು ಅಂತ್ಯಕಾಲದ ತನಕ ಡೈ ಮಾಡ್ಕೊಂಡು ಸಾಯ್ತಿರ್ತೇನಲ್ಲ ಇವನು. ಈ ರೀತಿ ನಾವು ನಮ್ಮ ದೇಹ ಮಮತೆಯನ್ನು ಇಟ್ಕೊಂಡಿದ್ದೀವಿ ಅಂತಂದ್ರೆ ಭಗವಂತನಲ್ಲಿ ಪಾದಾರವಿಂದದಲ್ಲಿ ಯಾಕೆ ನಮ್ಮ ಮನಸ್ಸಿಲ್ಲ? ಇದು ಫೂಲಿಶ್ ಅಲ್ವಾ? ಇದು ಫೂಲಿಶ್ನೆಸ್ ಅಲ್ವಾ? ಇದು ಎಲ್ಲಿ ಬೇಕೋ ಅಲ್ಲಿ ಮಾಡ್ತಾ ಇಲ್ಲ, ಎಲ್ಲಿ ಬೇಡ ಅಲ್ಲಿ ಮಾಡಿ ಅದರಿಂದ ನಾವೇನೋ ಅಚೀವ್ ಮಾಡಿಬಿಡ್ತೀವಿ, ಅದರಿಂದ ಏನೋ ನಾವು ತುಂಬಾ ಗ್ರೇಟ್ ಅಂತ ತೋರಿಸ್ಕೋತೀವಿ. ಭಗವಂತ ಇದನ್ನು ಖಂಡಿತ ಮೂಸಲ್ಲ. ಜಡಭರ್ತ ಹೇಗಿದ್ದ, ಇನ್ನು ಅದಕ್ಕಿಂತ ಎಕ್ಸಾಂಪಲ್ ಬೇಕಾ? ಬೆಂದ ಬೂದಿಯನ್ನು ಅವನ ಮೈಗೆ ಹಾಕಿದ್ರಂತೆ, ನೀರನ್ನ ಎರಚಿದ್ರಂತೆ, ಕಲ್ಲು ಹೊಡೆದ್ರಂತೆ, ಏನು ಆದ್ರೆ ಅವನ ವಿಸ್ಮರಣೆ ಏನಾರಿತ್ತೇನೆ ಅವನಿಗೆ? ಹೀಗೆ ತಾನು ಜಗತ್ತಿನಲ್ಲಿ ನೋಡಿದ ಒಂದು ಕ್ರಿಮಿ, ಕೀಟ, ಹಾವು, ಮನುಷ್ಯ, ಹೂವು, ಹಣ್ಣು, ಜೇನು ಇತ್ಯಾದಿ ಎಲ್ಲ ವಸ್ತುಗಳಿಂದ ಭೋಗ ಸುಖಕ್ಕೋಸ್ಕರವಾಗಿ ಅನೇಕ ವಸ್ತುಗಳನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ಹಾಗಂತ ಹೇಳಿ ಅಂಡು ಅಡ್ವಾಂಟೇಜ್ ತಗೊಳಕ್ಕಾಗತ್ತೇನು? ವಿಷಯದತ್ತ ನಮ್ಮ ಮನಸ್ಸು ಸೆಳೆಯುತ್ತೆ, ಆದರೆ ಅದನ್ನು ತಗ್ಗಿಸ್ಬೇಕು ನಾವು. ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವೀಕಾರ ಮಾಡಿ, ಉಳಿದಿದ್ದ ಕಾಲವನ್ನು ಭಗವಂತನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡಿ ಇಂದ್ರಿಯಗಳನ್ನು ಜಯಿಸಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಶರೀರವನ್ನು ಅನ್ಯಥಾ ಉಪಯೋಗಿಸಬಾರದು, ಸಾಧನೆ ಮಾಡಬೇಕು. ಭಗವಂತ ಜಗತ್ತಿನಲ್ಲಿ ನಾನಾ ಬಗೆಯ ದೇಹಗಳನ್ನು ಸೃಷ್ಟಿ ಮಾಡಿದ್ದಾನೆ. 84 ಲಕ್ಷ ಯೋನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಷ್ಟು ಯೋನಿಗಳನ್ನು ದಾಟ್ಕೊಂಡು ಬಂದಿದ್ದಂತ ನಾವು ಇನ್ನೂ ನಮಗೆ ತೃಪ್ತಿ ಆಗಿಲ್ಲ ಅಂತಂತಾದ್ರೆ, ಇನ್ನೂ ತಿನ್ಬೇಕು, ಇನ್ನೂ ಮಕ್ಕಳು ಮಾಡಬೇಕು, ಇನ್ನೂ ಆಸ್ತಿ ಮಾಡಬೇಕು ಅಂತಾನೇ ನಮ್ಮನ್ನು ಹೋಗ್ತಾ ಇದೆಯಲ್ಲ. ಸಾಧನದ ಶರೀರ ಅನ್ನೋದು ಇನ್ನೂ ನಮಗೆ ಅರ್ಥ ಆಗಿಲ್ವಾ? ಅರ್ಥ ಆಗೋದು ಬೇಡವಾ? ಆದರೆ ಸಾಧನದ ಶರೀರ ಅಂತ ನಮಗೆ ಬಂದ ಮೇಲಾದ್ರೂ ಕೂಡ ಅದಕ್ಕೆ ತಕ್ಕಂಥ ಜ್ಞಾನವನ್ನ ನಾವು ಸಂಪಾದನೆ ಮಾಡಿ ಮುಕ್ತರಾಗಲಿಕ್ಕೆ ಪ್ರಯತ್ನ ಪಡಬೇಕಷ್ಟೇ ಹೊರತು ಬೇರೆ ಇನ್ಯಾವ ದಾರಿನೂ ಇಲ್ಲವೇ ಇಲ್ಲ. ಅದಕ್ಕೋಸ್ಕರವಾಗಿ ಚತುರ್ಮುಖ ಬ್ರಹ್ಮ ನಮ್ಮ ಜ್ಞಾನವನ್ನ ಹುಟ್ಟಿಸಲು ಸಮರ್ಥನಾದ ವಿಷಯ. ವಾಯುದೇವರು ಬ್ರಹ್ಮದೇವರು ಇಬ್ಬರು ಸಮರಾದ್ದರಿಂದ ವಾಯುದೇವರನ್ನು ನಾವು ಭದ್ರವಾಗಿ ಇಡಬೇಕು. ಜೀವೋತ್ತಮತ್ವ ಜ್ಞಾನ, ಸರ್ವೋತ್ತಮತ್ವ ಜ್ಞಾನವನ್ನು ನಾವು ಪಡ್ಕೊಳ್ಳಬೇಕು. ಅದು ಬಾರದ ತನಕ ಮುಕ್ತಿಯನ್ನು ಪ್ರಶ್ನೆ ಇಲ್ಲವೇ ಇಲ್ಲ. ಆ ಅವಧೂತ ಇಷ್ಟು 24 ವಿಚಾರಗಳನ್ನು, ಈ ಎಲ್ಲ ಪ್ರಾಣಿಗಳಿಂದ ನಾನು ಅನೇಕ ವಿಚಾರಗಳನ್ನು ನಾನು ಸಂಗ್ರಹ ಮಾಡಿದೆ ಅಂತ ಕೃಷ್ಣನಿಗೆ ಹೇಳಿದ. ಆಗ ಆ ಯದುರಾಜ ಸರ್ವಸಂಗ ಪ್ರತ್ಯಾಗ ಮಾಡಿ, ನಾನು ಪರಬ್ರಹ್ಮನಲ್ಲಿಯೇ ನಿನ್ನನ್ನೇ ಸ್ಮರಣೆ ಮಾಡಿಕೊಂಡು ನಾನು ಎಲ್ಲಾದರೂ ಒಂದು ಕಡೆ ವಾಸ ಮಾಡ್ತೀನಿ ಅಂತಲ್ಲಿ ಅವನಲ್ಲಿಂದ ಹೊರಟೋದ್ನಂತೆ. ಕೃಷ್ಣ ಆಶ್ಚರ್ಯಪಟ್ಟನಂತೆ. ನನ್ನ ಭಕ್ತಿಯನ್ನು ಸಂಪಾದನೆ ಮಾಡಲಿಕ್ಕೋಸ್ಕರವಾಗಿ ನಾನೇ ಸೃಷ್ಟಿ ಮಾಡಿದಂತಹ ಒಂದೊಂದು ಜೀವಿ, ಒಂದೊಂದು ಅಣು, ಒಂದೊಂದು ವಸ್ತುವಿನಲ್ಲಿ ಎಷ್ಟು ಹೇರಳವಾದ ಜ್ಞಾನವನ್ನು ಸಂಪಾದನೆ ಮಾಡಿ ಇವನು ಮುಕ್ತನಾಗ್ತಾ ಇದ್ದಾನೆ ಅಂತ ಭಗವಂತನೇ ಆಶ್ಚರ್ಯಪಟ್ಟನಂತೆ.
ಇದೆಲ್ಲವೂ ನಮಗೆ ತತ್ವ ವಿಚಾರ, ಇದೆಲ್ಲವೂ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು, ಇದೆಲ್ಲವೂ ನಮಗೆ ವೈರಾಗ್ಯ ಸಂಬಂಧಪಟ್ಟಿದ್ದು. ಕೃಷ್ಣ ಉದ್ಧವರನ್ನ ಕರೆದ. ಉದ್ಧವ ಈಗಾಗಲೇ ಬದರಿ ಯಾತ್ರೆಗೆ ಹೊರಟಿದ್ದಾನೆ. ಅವತ್ತು ಹೋಗಿದ್ದ, ಅದನ್ನ ತಡೆದಿದ್ದ ಕೃಷ್ಣ. ಈಗ ಮತ್ತೆ ಕೃಷ್ಣ ಉದ್ಧವನನ್ನು ಕರೆದು ಧರ್ಮವನ್ನು ಮಾಡಬೇಕು. ಹೇಗೆ ಮಾಡಬೇಕು? ಸೋಚಿತ ಕರ್ಮಗಳನ್ನು ಆಚರಿಸುತ್ತಾ ನೀಚರಲ್ಲಿ ಹೋಗಿ ಯಾಚಿಸದೆ ಫಲಬೀದು ಬಾಳ್ದುದಕ್ಕೆ ಎಂದರೆ ಜಗನ್ನಾಥದಾಸರು. ಇದನ್ನೇ ಸ್ವಲ್ಪ ಬೇರೆ ವರ್ಷನ್ನಲ್ಲಿ ಹೇಳಿದ್ರು ಅಷ್ಟೇ. ಅದನ್ನ ಫಲ ವಿತೌಟ್ ಆಂಟಿಸಿಪೇಟಿಂಗ್ ಎನಿ ಫಲ, ಯಾವ ಫಲಾಪೇಕ್ಷೆ ಇಲ್ಲದೆ ಧರ್ಮವನ್ನು ಮಾಡಬೇಕು, ದಾನವನ್ನು ಮಾಡಬೇಕು. ಇವತ್ತು ನಮ್ಮ ಸ್ಥಿತಿ ಹಾಗಲ್ಲ. ನಾವು ಮಕ್ಕಳಿಗೆ ಪೆನ್ನು ಪೆನ್ಸಿಲ್ಲು ಕೊಟ್ಟವು ಅಂತಾದರೆ ಅದು ಟಿವಿನಲ್ಲಿ ಬರಬೇಕು, ಪೇಪರ್ನಲ್ಲಿ ಬರಬೇಕು, ಬೋಲ್ಡ್ ಲೆಟರ್ ಫ್ರಂಟ್ ಪೇಜಲ್ಲೇ ಬರಬೇಕು. ಅದನ್ನೆಲ್ಲ ಜನ ಓದಿ ಸಂತೋಷ ಪಟ್ಟರೆ ಇವನಿಗೆ ಸ್ವರ್ಗ ಸುಖ. ಇವನು ಖರ್ಚು ಮಾಡಿರೋದು 500 ರೂಪಾಯಿ, ಇವನಿಗೆ ಹೆಸರು ಬರಬೇಕಾಗಿದೆ, 500 ರೂಪಾಯಿಗೆ ಹೆಸರು ಬರಬೇಕು. ಈ ರೀತಿ ಫಲಾಪೇಕ್ಷೆಗಳನ್ನಿಟ್ಕೊಂಡು ನಾವು ದಾನ ಧರ್ಮಾದಿಗಳನ್ನು ಮಾಡಿದ್ರೆ ಸಾಧ್ಯ ಇಲ್ಲ. ಉದ್ಧವ, ಜ್ಞಾನಕ್ಕೋಸ್ಕರವಾಗಿ ಗುರು ಸೇವೆಯನ್ನು ಮಾಡಬೇಕು. ಅದರಿಂದ ಆಗತಕ್ಕಂಥ ಲಾಭ ಅಪಾರವಾದಂಥದ್ದು. ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ ಎಂದರು ವಾಯುಸ್ತುತಿ ಒಳಗೆ. ಯಾರು ತನ್ನನ್ನೇ ಶ್ಲಾಘನೆ ಮಾಡ್ಕೋತಾ ಇರ್ತಾಳೆ, ಹೀಗೆ ಮಾಡಬೇಕು, ಹೀಗೆ ಇರಬೇಕು, ನನ್ನ ಹೆಂಡತಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ, ಬೇರೆಯವರೆಲ್ಲ ಏನು ಇದು ವಿಷ ಬೇಯಿಸಿಡ್ತಾರೇನೋ, ಬೇರೆಯವ್ರಿಗೆ ಅಡುಗೆ ಮಾಡೋಕ್ಕೆ ಬರಲ್ವೇನೋ, ನನ್ನ ಹೆಂಡತಿ ಅಂತ ಸುಂದರಿ ಜಗತ್ತಲ್ಲಿ ಇಲ್ಲ. ಅಯ್ಯಯ್ಯ, ನೀನು ಅನ್ಕೊಂಡಿದ್ದಿ ಭ್ರಮೆ. ಒಂದು ಮರಕ್ಕಿಂತ ಇನ್ನೊಂದು ಮರ ಎತ್ತರವಾಗಿದೆ ಅನ್ನೋದನ್ನು ಮರಿಬೇಡ. ಕೆಲವ್ರಿಗೆ ಮಡಿ ಹುಚ್ಚು, ಮಡಿ 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 ಸಾಯ್ತಿರ್ತಾರೆ. ಮಡಿ ಅಂದ್ರೆ ಸಾಯಿ ಅಂತ, ಸಾಯೋ ಮಡಿ ಮಾಡಿ ಸಾಯ್ತಾರೆ ಮುಂಡೆ ಮಕ್ಕಳು. ಇಂಥ ಮಾತೆಲ್ಲ ಆಡಬಾರ್ದು. ನನಗೆ ಅಷ್ಟು ಸಿಟ್ಟು ಬಂದ್ಬಿಡ್ತಿದೆ ಜನರನ್ನ ಮಾಧ್ಬರ್ಲಿ ನೋಡಿ 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 ರೋಸ ಹೋಗಿದೆ ನನಗೆ. ಎಂಥ ಕೆಟ್ಟ ಮಡಿ ಮಾಡ್ತಾರೆ ಅಂತಂದ್ರೆ, ಬೇಕಾ ಇದು? ಭಗವಂತನ ವಿಸ್ಮರಣೆಯಿಂದ ಮಾಡಿದ ಮಡಿ, ಅದು ಮಡಿ ಅಲ್ಲವೇ ಅಲ್ಲ, ಸಾಯೋ ಮಡಿಯೇ ಅದು. ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಬೇಕು. ಸಜ್ಜನರಲ್ಲಿ ಮಾತ್ಸರ್ಯ ತ್ಯಾಗ ಮಾಡಬೇಕು. ಸಜ್ಜನರಲ್ಲಿ ನಾವು ಮಾತ್ಸರ್ಯವನ್ನು ಇಟ್ಕೊಂತು ಅಂತಾದ್ರೆ, ಅವಳು ಅಯ್ಯೋ ಬಿಡು ಗೊತ್ತು ಅವಳು ಪ್ರಹ್ಲಾದ ತಾನೆ, ಅಯ್ಯೋ ಗೊತ್ತು ಬಿಡಪ್ಪ, ಅದೇ ದಾಸ ಐತಿ ಪರೀಕ್ಷೆ, ಅಯ್ಯೋ ಗೊತ್ತು ಬಿಡಪ್ಪ ಅಂತ ಎಲ್ಲರನ್ನೂ ಉಪೇಕ್ಷೆ ಮಾಡೋದು. ಅವಳೇನು ಮಹಾ ಹಾಡ್ಬಿಡ್ತಾಳೆ ಮಹಾ, ಅವನಿಗೇನು ವೇದ ಗೊತ್ತಿದೆ? ಬರೀ ಎಲ್ಲ ಆಯ್ತಪ್ಪ, 10 ಪ್ರಶ್ನೆ ಹಾಕಿದೆ, 10 ಪ್ರಶ್ನೆಗೂ ಪ್ರಶ್ನೆ ಹಾಕಿದೆ, ಒಂದು ಪ್ರಶ್ನೆಗಾದ್ರೂ ನಿನ್ನಲ್ಲಿ ಉತ್ತರ ಇದೆಯಾ? ಸರಿಯಾದ ಉತ್ತರ ಇದೆಯಾ ನಿನ್ನಲ್ಲಿ? ಇಲ್ಲವೇ ಇಲ್ಲ. ಉದ್ಧವ, ಬಿ ಕೇರ್ಫುಲ್. ನನ್ನಲ್ಲಿ ದೃಢ ವಿಶ್ವಾಸವನ್ನಿಡು. ಮೋಕ್ಷಕ್ಕೋಸ್ಕರವಾಗಿ ಆತುರ ಪಡಬೇಡ. ಆತುರ ಪಟ್ಟ ಕ್ಷಣಕ್ಕೆ ಮೋಕ್ಷ ಸಿಗೋದಿಲ್ಲ. ತತ್ವ ವಿಚಾರ, ಹಿತ ವಚನ, ಪತ್ನ್ಯಾದಿಗಳಲ್ಲಿ ಮೋಹತ್ಯಾಗ ಮಾಡಬೇಕು ಅಂದ್ರೆ ಅಷ್ಟೇ ಹೊರತು ಪತ್ನಿಯನ್ನು ಬಿಡಬೇಕು ಅಂತೆಲ್ಲ ಹೇಳ್ತಾ ಇಲ್ಲ. ಭಗವದ್ ರೂಪಗಳಲ್ಲಿ ಅಭೇದ ಚಿಂತನೆ, ಭೇದ ಅಭೇದ. ರಾಮಕೃಷ್ಣಾದಿ ರೂಪಗಳಲ್ಲಿ ರಾಮ ಬೇರೆ, ಕೃಷ್ಣ ಬೇರೆ, ನರಸಿಂಹ ಬೇರೆ ಅನ್ನೋದು. ಅದ್ವೈತಗಳೆಲ್ಲವೂ ಇದನ್ನೇ ಹೇಳೋದು. ಅದಕ್ಕೋಸ್ಕರವಾಗಿ ಅವರು ಮೋಕ್ಷ ಅಂತೂ ಈ ಜನ್ಮದಲ್ಲಿ ಇಲ್ಲವೇ ಇಲ್ಲ, ಸಿಗೋದೇ ಇಲ್ಲ, ಅವರಿಗೆ ಎಂದೆಂದಿಗೂ ಸಿಗೋದೇ ಇಲ್ಲ. ಭಗವಂತನೇ ಅದೇ ನೋಡಿ, ಫಿಲ್ಮಲ್ಲಿ ಅವನು ಡಬಲ್ ಆಕ್ಟಿಂಗು, ತ್ರಿಬಲ್ ಆಕ್ಟಿಂಗು ಅಂತಂದ್ರೆ ಅದನ್ನು ಒಪ್ಕೊಳ್ಳೋಕೆ ತಯಾರಾಗಿದ್ದಾರೆ. ಅದೇ ಭಗವಂತ ಅವರ ಸ್ವರೂಪವನ್ನು ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ ತಾನು ಅನಂತ ರೂಪಗಳನ್ನು ಆಯಾ ಕಾಲದಲ್ಲಿ, ಕಾಲಾಂತರ್ಗತ, ಕಾಲ ನಿಯಾಮಕ, ಕಾಲಾತೀತ, ತ್ರಿಕಾಲಜ್ಞ, ಆಯಾ ಕಾಲದಲ್ಲಿ ಅವರನ್ನು ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ ಆ ಸ್ವರೂಪದ ಯೋಗ್ಯತೆ ಏನಿದೆಯೋ ಆ ಯೋಗ್ಯತೆಗೆ ತಕ್ಕಾಗಿ ತಾನು ತನ್ನ ರೂಪವನ್ನು ಅವನಿಗೆ ಪ್ರಕಟ ಮಾಡಿ ತದ್ವಾರ ಅವನನ್ನು ಉದ್ಧಾರ ಮಾಡ್ತಾ ಇದ್ದಾನೆ ಅಂತಂದ್ರೆ, ಆ ಭಗವಂತ ಒಬ್ಬನೇ ಅಂತ ಯಾಕೆ ಅನ್ಕೋಬಾರ್ದು? ನೀವು ಭೇದವನ್ನೇ ಯಾಕೆ ಹೇಳ್ತಾ ಇದ್ದೀರಿ? ಅಭೇದ ಚಿಂತನೆ ಉನ್ನತ ಜ್ಞಾನ, ಮೋಕ್ಷಾದಿ ಪುರುಷಾರ್ಥ. ಭೇದ ಚಿಂತನೆ ನರಕಾದಿ ಸ್ಥಾನ ನಮಗೆ ದೊರಕುತ್ತೆ.
ಜಡ ಚೇತನದಕ್ಕಿಂತ ಭಿನ್ನ, ಜಡ ಚೇತನಕ್ಕಿಂತ ಭಿನ್ನ, ಚೇತನ ಭಗವಂತನಿಗಿಂತ ಭಿನ್ನ, ಜಡ ಭಗವಂತನಿಗಿಂತಲೂ ಭಿನ್ನ, ಜೀವ ಚೇತನ ಭಗವಂತನಿಗಿಂತಲೂ ಭಿನ್ನ. ಈ ಜ್ಞಾನ ಸಂಪಾದನೆ ನಿಜವಾಗ್ಲೂ ಭಗವಂತನನ್ನ ಕಾಣಿಸಿಕೊಡ್ತದೆ. ಇಡೀ ಜಗತ್ತು ಸತ್ಯ ಮಿಥ್ಯ ಅಲ್ಲ, ಇಡೀ ಜಗತ್ತು ಭಗವಂತ ಅನ್ನುವ ಜ್ಞಾನ. ಅದಕ್ಕೆ ಆಪೋಸಿಟ್ ಮಿಥ್ಯಾಜ್ಞಾನ. ಜೀವ ಪರಮಾತ್ಮನಲ್ಲಿ ಐಕ್ಯ ಹೊಂದೋದು, ಭಗವಂತ ರೂಪಗಳಲ್ಲಿ ಭೇದವನ್ನು ಚಿಂತನೆ ಮಾಡೋದು, ಇದೆಲ್ಲವೂ ಮಿಥ್ಯಾಜ್ಞಾನ, ಅನ್ಯಥಾಜ್ಞಾನ, ಅಜ್ಞಾನ ಅಂತ ಹೆಸರಿಸ್ತಾರೆ ನ್ಯಾಯಸುಧಾದಲ್ಲಿ ಜಯತೀರ್ಥರು. ಗುರು ಮೇಲಿನ ಕಟ್ಟಿಗೆ, ಶಿಷ್ಯ ಕೆಳಗಿನ ಕಟ್ಟಿಗೆ. ಆ ವ್ಯಾಖ್ಯಾನವೇ ಮಥನ. ಏನು ಪಾಠ ಹೇಳ್ಕೊಟ್ಟಿದ್ದಾರೆ ಅದನ್ನು ನಮ್ಮ ಯಥಾಯೋಗ್ಯ ಅದನ್ನು ಮಂಥನ ಮಾಡ್ತಾ ಇರಬೇಕು. ಆಗ ಜ್ಞಾನೋದಯ ಆಗತ್ತೆ, ಬ್ರಹ್ಮಜ್ಞಾನೋದಯ ಆಗತ್ತೆ. ಆಗ ಅಗ್ನಿ ಪ್ರಾಪ್ತಿ. ಅಗ್ನಿ ಅಂತಂದ್ರೆ ನಮ್ಮಲ್ಲಿರುವ ಅಗ್ನಿ ಪ್ರಜ್ವಲಿಸತ್ತೆ ಅಂತ ಅರ್ಥ, ಇನ್ನೇನಿಲ್ಲ. ಅದು ಪ್ರಜ್ವಲಿಸ್ಬೇಕು ಅಂತಾದರೆ ನಾವು ನಮ್ಮ ಸೆಲ್ಫ್ ಎಫಿಷಿಯನ್ಸಿ ಯೂಸ್ ಮಾಡಲೇಬೇಕು. ಸುಖಭೋಗ, ವಿಷಯ ಸುಖಭೋಗದಿಂದ ಅಗ್ನಿ ಪ್ರಜ್ವಲಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಜಗತ್ತು ಸತ್ಯ, ಪಂಚವೇದ ಸತ್ಯ, ತಾರತಮ್ಯ ಸತ್ಯ, ಇದೆಲ್ಲವೂ ಮಿಥ್ಯ ಅಲ್ಲ, ಉತ್ತಮ. ಅದಕ್ಕೋಸ್ಕರ ನಾವು ಈ ಜ್ಞಾನ ನಮಗೆ ಬರಬೇಕು ಅಂತಾದರೆ ಉತ್ತಮರಾದಂಥ ನಿಮ್ಮಂಥವ್ರನ್ನ ನಾವು ಆಶ್ರಯ ಮಾಡಿದ್ರೆ ನಮಗೇನಾದರೂ ಒಂದು ಕಿಂಚಿತ್ ಜ್ಞಾನ ಬರ್ಬೋದಷ್ಟೇ ಹೊರತು ಅಧಮಾದವರನ್ನ ನಾನು ಆಶ್ರಯ ಮಾಡ್ತೀನಿ, ಅವರಿಂದ ನಾನು ಸುಜ್ಞಾನವನ್ನು ಪಡ್ಕೋತೀನಿ ಅಂತಂದರೆ ಇಟ್ ಈಸ್ ಹೈಲಿ ಇಂಪಾಸಿಬಲ್. ದೇಹಾಭಿಮಾನ ಯಾರು ಬಿಡೋದಿಲ್ಲ. ಮೂಢರು ಗರ್ವಿಗಳು ಯಾರಿರ್ತಾರೆ, ನನ್ನಿಂದಲೇ ನಾ ಹೋಗಿದ್ದಿದ್ರೆ ಮುಂಜಿ ಆಗ್ತಾನೇ ಇರಲಿಲ್ಲ, ನಾನು ಹೋದೆ ಎಲ್ಲ ಪರಿಹಾರ ಮಾಡಿಬಿಟ್ಟೆ, ನಾ ಹೋದೆ ನನ್ನಿಂದ ಆಯ್ತು, ನಾ ಹೋದೆ ನನ್ನಿಂದ ಆಯ್ತು ಹೊಡ್ಕೋತಿರ್ತಾರೆ ಕೆಲವರು. ಇದು ಯಾವುದೂ ಕೂಡ ಸುಖವನ್ನೂ ಕೊಡೋದಿಲ್ಲ, ಬೇರೆಯವರಿಗೆ ಅದು ಕಿರಿಕಿರಿ. ಜೊತೆಗೆ ಅದರ ರಿಸಲ್ಟ್ ಏನು ಅಂದರೆ ನರಕವೇ ಪ್ರಾಪ್ತಿ ಅಂತ ಹೇಳ್ತಾ ಇದ್ದಾರೆ. ಹೆಣ್ಣು ಹೊಣ್ಣು ಮಣ್ಣು ಆಸೆ ಇದು ಸುಖ ಸಾಧನ ಅಲ್ಲ. ಹಾಗಾದ್ರೆ ಹೆಣ್ಣು ಬೇಡವಾ, ಹೊನ್ನು ಬೇಡವಾ, ಮಣ್ಣು ಬೇಡವಾ? ಇದು ವಾಟ್ ಎಕ್ಸ್ಟೆಂಟ್ ಡಸ್ ಇಟ್ ರಿಕ್ವೈರ್? ನಾವು ಅದನ್ನು ಪ್ರಶ್ನೆ ಮಾಡ್ಕೊಳ್ಬೇಕಲ್ವಾ? ಆ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮಲ್ಲಿತ್ತು ಅಂತಾದ್ರೆ ಖಂಡಿತ ಭಗವಂತ ನಮ್ಮನ್ನು ಅನುಗ್ರಹ ಮಾಡ್ತಾನೆ. ಹೀಗೆ ಈ ರೀತಿ ವಿಷಯ ಸುಖದಲ್ಲಿರುವಂತಹ ಮಾನವರಿಗೆ ಭಾಗವತ ಹೇಳ್ತಾ ಇದೆ, ಇಲ್ಲಿ ಕುನ್ನಿ ಮಾನವರು ಅಂತ ಹೇಳ್ತಾ ಇದ್ದಾರೆ. ಅವನು ನಾಯಿಗೆ ಸಮಾನ ಅಂತ. ಇಂಥ ನಾಯಿಗೆ ಸಮಾನವಾಗಿರುವ ಮನುಷ್ಯ ಮೋಕ್ಷ ಹೇಗೆ ಪಡೆಯಲಿಕ್ಕೆ ಸಾಧ್ಯ? ಜೀವರು ಅಸ್ವತಂತ್ರರು, ಜೀವೇಶ್ವರಿಗೆ ಭೇದ ಸತ್ಯ. ಇದನ್ನು ಅರಿತಾಗ ಮಾತ್ರ ನಮಗೆ ಸುಖ ಸಿಗತ್ತಷ್ಟೇ ಹೊರತು ಇಲ್ಲದೆ ಹೋದರೆ ಸುಖ ಸಿಗೋದಿಲ್ಲ. ಸರಿ, ಇಷ್ಟೆಲ್ಲ ಕೃಷ್ಣ ತಾನು ನೇರವಾಗಿ ಉಪದೇಶ ಮಾಡಿದ ವಿಚಾರ ಇದು. ಅವತ್ತು ಅರ್ಜುನನಿಗೆ ಹೇಗೆ ಉಪದೇಶ ಮಾಡಿದನೋ ರಣರಂಗದಲ್ಲಿ, ಅದೇ ರೀತಿ ಉದ್ದವರು ತಾವು ಸಂಚಾರತ್ವೇನ ಹೊರಟಾಗ, ಬದರಿಯಾತ್ರೆಗೆ ಅಂತ ಹೊರಟಾಗ, ತನ್ನ ಕೊನೆಯ ದಿನಗಳಲ್ಲಿ ಅವತಾರ ಸಮಾಪ್ತಿ ಮಾಡುವ ಮುಂಚೆ ಉದ್ದವರಿಗೂ ಕೂಡ ತಾನು ಉಪದೇಶ ಮಾಡಿದ್ದಾನೆ. ಉದ್ದವರು ಹೇಳಿದರು, ಜೀವ ಶರೀರದೊಳಗೆ ಅಡಗಿದ್ದಾನೆ, ಅವನು ಬದ್ಧನಿಂದ ಆಯಿತು. ಆ ಬಂಧ ಪ್ರಕಾರ ಹೇಗೆ? ಇದು ನ್ಯಾಯಸುಧಾದಲ್ಲಿ ವಿಚಾರ ಬಂದಿದೆ. ಮತ್ತೆ ಜೀವನೊಳಗಿರುವ ಪರಮಾತ್ಮ ಬದ್ಧನಾಗುವುದಾದರೆ
ಅವನ ಪ್ರವರ್ತನೆ ಹೇಗೆ? ವೆರಿ ಗುಡ್ ಕ್ವಶನ್. ಬಹುಶಃ ಈ ಪ್ರಶ್ನೆ ಅರ್ಥ ಆಗಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು, ಯಾಕೆಂದ್ರೆ ನನಗೆ ಅರ್ಥ ಆಗಿಲ್ಲ. ನಾನು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಎಷ್ಟರವ ನಾನು. ಆದರೂ ಇನ್ನೂ ಒಂದ್ಸರಿ ಓದ್ತೀನಿ ನೋಡಿ. ಜೀವ ಶರೀರದೊಳಗೆ ಇದ್ದಾನೆ. ಅವನು ಜೀವ ಶರೀರಕ್ಕೆ ಬದ್ಧನಾಗಿದ್ದಾನ ಅಥವಾ ಬದ್ಧನಾಗಿಲ್ವಾ? ಪ್ರಶ್ನೆ, ಮೊದಲನೇ ಪ್ರಶ್ನೆ. ಹಾಗಾದ್ರೆ ಅವನು ಬದ್ಧನಾಗಿತ್ತು ಅಂತ ಆದ್ರೆ ಆ ಬದ್ಧತೆ ಯಾವ ಪ್ರಕಾರದ್ದು? ನೆಕ್ಸ್ಟ್, ಎರಡನೇ ಪ್ರಶ್ನೆ. ಜೀವರೊಳಗಿರುವಂತಹ ಪರಮಾತ್ಮ ಅವನು ಬದ್ಧನಾಗಿದ್ದಾನೆ ಅಂತಾದ್ರೆ ಅವನ ಪರಿವರ್ತನೆ ಹೇಗೆ? ಕ್ವಶನ್ ತುಂಬಾ ಸಿಂಪಲ್ ಆಗೇ ಇದೆ, ಆದ್ರೆ ತುಂಬಾ ಗಹನವಾದಂತಹದ್ದು. ಜೀವ ಪರಮಾತ್ಮನಲ್ಲಿರೋದು ನಿಜ, ಆದ್ರೆ ಪರಮಾತ್ಮ ಜೀವನಲ್ಲಿ ಹೇಗಿದ್ದಾನೆ ಅಂದ್ರೆ ಅವನ ಯೋಗ್ಯತೆ ಹೇಗಿದೆಯೋ, ಅವನ ಬುದ್ಧಿ ಕ್ರಮ ಹೇಗಿದೆಯೋ ಅದರಂತೆ ತಾನು ಅವನನ್ನು ನಡೆಸ್ತಾ ಇದ್ದಾನಷ್ಟೇ ಹೊರತು ತನ್ನ ಸ್ವಬುದ್ಧಿಯಿಂದ ಜೀವನ ನಡೆಸ್ತಾ ಇಲ್ಲ. ಇದು ಜಯತೀರ್ಥರು ಹೇಳುವ ಮಾತು. ಇದನ್ನೇ ಸಾಧನಾಧ್ಯಾಯ ಅಂತಾರೆ. ಅದಕ್ಕೆ ಉದ್ಧವರು ಒಂದು ಪ್ರಶ್ನೆ ಬಿಟ್ಟ ಕೃಷ್ಣನಿಗೆ, ಕೃಷ್ಣ ನನಗಿದು ಸಂಶಯ ಆಗಿದೆ, ಇದರ ಬಗ್ಗೆ ನನಗೆ ತಿಳಿಸಿಕೊಡು ಅಂದ. ಹಾಗಾದರೆ ಜೀವ ಪರಮಾತ್ಮನಲ್ಲಿದ್ದಾನೆ ಅಂತಂತಾದ್ರೆ ಪರಮಾತ್ಮ ಜೀವಾತ್ಮನಿಗೇನಾದ್ರೂ ಬದ್ಧನಾಗಿದ್ದಾನ, ಇಲ್ಲ ಬೇರೆಯಾಗಿದ್ದಾನ? ಪರಮಾತ್ಮನಿಗೂ ನೋಡೌಟ್ ಎಲ್ಲ ಅವನ ಸೃಷ್ಟಿ ಮಾಡಿದ ಎಲ್ಲ ಜೀವಕೋಟಗಳಲ್ಲಿ ಅಂತರ್ಯಾಮಿಯಾಗಿ ಭಗವಂತ ಇರೋದು ನಿಜ, ಆದರೆ ಸಂಬಂಧವಿಲ್ಲದಂತೆ ಇದ್ದಾನೆ. ಯುಕ್ತಿಮಲ್ಲಿಕಾದಲ್ಲಿ ವಾದರಾಜರು ಒಂದು ಮಾತು ಹೇಳ್ತಾರೆ, ಎಲ್ಲ ಅಂಗಾಂಗಗಳು ನಾ ಹೆಚ್ಚು ನಾ ಹೆಚ್ಚು ನಾ ಹೆಚ್ಚು ಅಂತ ಹೊಡ್ಕೋತಾ ಇದ್ವಂತೆ. ಅದಕ್ಕೆ ಭಗವಂತ ಅದಕ್ಕೇನಂತ ಪ್ರಶ್ನೆ ಇದು ಮಾಡೋಣ, ಪರೀಕ್ಷೆ ಮಾಡೇ ಬಿಡೋಣ ಅಂದ್ರಂತೆ. ಸರಿ, ಒಂದು ಜೀವವನ್ನು ತಗೊಂಡ್ರು, ಬದುಕಿರುವಂತ ಜೀವವನ್ನ. ಅವನಲ್ಲಿ ಕಣ್ಣು ನೀ ಹೊರಬ ಅಂದ್ರು, ಕಣ್ಣು ಬಂತು, ಅವನು ಕುರುಡಾದ. ಕಿವಿ ನೀ ಹೊರಬ, ಹಿಂದೆ ಕಿವಿ ದೇವತೆಗಳೇ ನೀವು ಹೊರಬನ್ನಿ ಅಂದ್ರು, ಕಿವಡಾತು. ನಾಲ್ಗೆ ದೇವತೆಗಳೇ ನೀವು ಹೊರಬನ್ನಿ ಅಂದ್ರು, ನಾಲ್ಗೆ ನಿಂತು ಹೋಯ್ತು. ಕೈ ಕಾಲಲ್ಲಿರುವಂತಹ ಎಲ್ಲ ವ್ಯಕ್ತಿಗಳೇ ನೀವೆಲ್ಲ ಬನ್ನಿ ಅಂದ್ರು, ಕೈ ಕಾಲು ಸ್ತಬ್ಧ ಆಗೋಯ್ತು. ಆದರೆ ಅವನು ಇನ್ನೂ ಬದುಕಿದ್ದಾನೆ. ಭಗವಂತ ಹೇಳಿದ, ನೋಡಿ ನೀವು ಇಷ್ಟು 4 ಜನರು ಹೊರಬಂದ್ರಿ, ಅವನು ಬದುಕಿದ್ದಾನೆ, ಈಗ ಯಾರು ಗ್ರೇಟ್ ಅಂದ. ಶ್ವಾಸೋಚ್ಛ್ವಾಸ ನಿಯಮನ ಮಾಡ್ತಾ ಇರ್ತಕ್ಕಂಥ ಯಾರು? ಮುಖ್ಯ ಪ್ರಾಣದೇವರು. ಅವರು ಹೊರಬರುವ ತನಕ ಜೀವ ಕೊಮಾ ಸ್ಟೇಜಲ್ಲೇ ಇರುತ್ತದೆ. ಭಗವಂತ ಹೇಳಿದ, ವಾಯುದೇವರೇ ಶ್ವಾಸೋಚ್ಛ್ವಾಸ ಇನ್ನೂ ಮಾಡ್ತಾ ಇದ್ರಲ್ಲ, ಬನ್ನಿ ಹೊರಗಡೆ ಎಂದ್ರು. ಈಚೆ ಬಂದ, ದಬಕ್ ಅಂತ ದೇಹ ಬಿದ್ದೇ ಹೋಯ್ತು. ಮತ್ತೆ ಅವರ ಕ್ಲಾರಿಫೈ ಆಗಲಿಲ್ಲ. ನನಗಿರುವಂತ ಸಂಶಯನೇ ಅವ್ರಿಗಳಿಗೂ ಉಳ್ಕೊಂತು. ಭಗವಂತ ಇನ್ನೊಂದು ಪ್ರಾಕ್ಟಿಕಲ್ ಆಗಿ ಇನ್ನೊಂದು ಮಾಡ್ದ. ಏನು ಅಂದ? ಅದೇ ಸತ್ವ ಜೀವಕ್ಕೆ ಕಣ್ಣು ನೀವು ಒಳಗಡೆ ಹೋಗು ಅಂದ್ರು, ಕಣ್ಣು ಹೋಯ್ತು ಅಷ್ಟೇ. ಕಿವಿ ಅಂಗ ನೀ ಹೋಗು ಅಂದ್ರು, ಕಿವಿ ಹೋಯ್ತು, ತಟಸ್ಥವಾಗಿತ್ತು. ಬಾಯಿ ನೀನು ಹೋಗು ಅಂದ್ರು, ಬಾಯಿ ಹೋಯ್ತು. ಕೈ ಕಾಲು ನೀವು ಹೋಗಿ ಅಂದ್ರು, ಅಂಗಾಂಗ ದೇವತೆಗಳು ಎಲ್ಲರೂ ಹೋದ್ರು. ಈಗ ನೀವು ಸ್ವತಂತ್ರ ನಾನ್ ದೊಡ್ಡವನು ಹೊಡ್ಕೋತಾ ಇದ್ರಲ್ಲ, ಈಗೆಲ್ಲ ನೀವು ಪ್ರವೇಶ ಮಾಡಿದಿರಿ ಅಲ್ವಾ, ಹೇಳಿ ಎಂದ್ರು. ಎಲ್ಲಿ ಹೇಳೋದು? ಜೀವಕ್ಕೆ ಎಲ್ಲಿ ಹೇಳಕ್ಕಾಗ್ತದೆ? ತತ್ವಾಭಿಮಾನ ದೇವತೆಗಳು ಒಳಗಡೆ ಹೋದ್ರು ನಿಜ, ಜೀವನನ್ನ ಏಳು ಅಂದ್ರು, ಆ ಬಾಡಿಯನ್ನ ಏಳು ಅಂದ್ರು, ಆಗ್ಲೇ ಇಲ್ಲ. ಭಗವಂತ ವಾಯುದೇವರಿಗೆ ಆಜ್ಞೆ ಮಾಡ್ದ, ವಾಯುದೇವರೇ ನೀವು ಒಳಗಡೆ ಹೋಗಿ ಅಂದ್ರು. ಒಳಗಡೆ ಆ ಜೀವನ ಒಳಗೆ ಪ್ರವೇಶ ಮಾಡಿದ್ರು. ಕಣ್ ಕಾಣಿಸ್ತು, ಕಿವಿ ಕೇಳಿಸ್ತು, ಬಾಯಿ ಬಂತು, ಕೈಕಾಲು ಆಡಿಸ್ತು, ಎದ್ದು ಕೂತ್ಕೊಂಡ ಅವನು. ಈಗ ಭಗವಂತ ಪ್ರಶ್ನೆ ಮಾಡ್ದ, ತತ್ವಾಭಿಮಾನಿ ದೇವತೆಗಳರ ನೀವು ಹೆಚ್ಚೋ ವಾಯುದೇವರು ಹೆಚ್ಚೋ ಅಂದ್ರು. ನಮ್ಮ ಅಪರಾಧವನ್ನ ಕ್ಷಮಿಸ್ಬೇಕು ಅಂದ್ರು. ಹಾಗಾದ್ರೆ ವಾಯುದೇವರು ಹಾಗಂದ್ರ, ಸ್ವಾಮಿ ನಿನ್ನ ಆಟ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ ಅಂದ್ರು ವಾಯುದೇವರು. ಅರ್ಥ ಆಗಿರ್ಬೋದು ಅಂತ ಕಾಣುತ್ತೆ. ಇದರಿಂದ ಏನ್ ಗೊತ್ತಾಯ್ತು ಅಂತಂದ್ರೆ, ಪರಮಾತ್ಮ
ಎಲ್ಲ ಜೀವಕೋಟಿಗಳಲ್ಲಿ ಅಂತರ್ಯಾಮಿತ್ವೇನ ಇರೋದು ನಿಜ. ಆದರೆ ಸಂಬಂಧ ಪಡದಂತೆ ಇದ್ದಾನೆ. ಹಾಗಾದ್ರೆ ಜೀವ ಆಕ್ಟಿವೇಟ್ ಆಗಿದ್ದಾನಲ್ಲ? ಹೌದು, ಆಕ್ಟಿವೇಟ್ ಆಗಿದ್ದಾನೆ. ಅದು ಅವನ ಯೋಗ್ಯತೆ, ಅವನ ಗುಣಕ್ಕೆ ಸಂಬಂಧಪಟ್ಟಾಗಿ ಅವನು ನಡ್ಕೋತಾ ಇದ್ದಾನಟ್ಟೆ ಹೊರತು ಭಗವಂತನ ಏನು ಒಂದು ಸದಾಚಾರದ ನಿಯಮವನ್ನು ಹೇಳಿದ್ದಾನೆ ಆ ನಿಯಮವನ್ನು ಓವರ್ ರೂಲ್ ಮಾಡಿ ಜೀವನವನ್ನು ಮಾಡ್ತಾ ಇದ್ದಾನೆ. ನಾನು ಅನೇಕ ಬಾರಿ ಹೇಳಿದ್ದೇನೆ, ಭಗವಂತನ ಸ್ಮರಣೆಯನ್ನ ಬಿಟ್ಟು ಮಿಕ್ಕದ ಎಲ್ಲ ವ್ಯವಹಾರದಲ್ಲೂ ಮೂಗು ತೂರಿಸುವಂತ ಕ್ಯಾರೆಕ್ಟರಿಸ್ಟಿಕ್ಸ್ ಹ್ಯೂಮನ್ ಬೀಯಿಂಗ್. ಭಗವಂತನ ತತ್ವಜ್ಞಾನವನ್ನ ಬಿಟ್ಟು ಮಿಕ್ಕದ ಎಲ್ಲ ಅಫೇರ್ಗಳಲ್ಲಿ ಮೂಗು ತೋರಿಸ್ತಕ್ಕಂತಹ ಬೆಸ್ಟ್ ಯಾರು ಅಂದ್ರೆ ಹ್ಯೂಮನ್ ಬೀಯಿಂಗ್. ಅವನಿಗೆ ಅದು ಬಿಟ್ಟರೆ ಬೇರೆ ಗತಿಯೇ ಇಲ್ಲ. ಆದರೆ ಜ್ಞಾನಿಗಳು ಹೇಗಿರ್ತಾರೆ? ಇದು ಸಾಮಾನ್ಯ ಜೀವನ, ನಮ್ಮಂತ ಬಡ ಪಾಮರರ ಸ್ಥಿತಿ ಆಯಿತು. ಹಾಗಾದ್ರೆ ಪಾಮರರೇ ಜ್ಞಾನಿಗಳು ಹೇಗಿರ್ತಾರೆ ಅಂದ್ರೆ ಭಗವಂತನನ್ನು ಹೊರತುಪಡಿಸಿ ಮಿಕ್ಯಾವ ವಿಷಯ ಇಂದ್ರಿಯಗಳಲ್ಲಿ ತಾವು ದೂರ ಇರ್ತಾರಟ್ಟೆ ಹೊರತು ಸಂಬಂಧ ಪಡದಂತೆ ಇರ್ತಾರೆ. ಹೇಗೆ ಭಗವಂತ ಜೀವನಲ್ಲಿ ಇದ್ದು ತಾನು ಬೇರೆಯಾಗಿದ್ದೇ ಸಂಬಂಧ ಪಡದಂತೆ ಇದ್ದಾನೋ ಹಾಗೆ ಜ್ಞಾನಿಗಳೆಲ್ಲರೂ ಕೂಡ ದೇಹದ ಮಮತೆಯನ್ನ ಬಿಟ್ಟು ವೈರಾಗ್ಯ, ಜ್ಞಾನ, ಭಕ್ತಿ, ವೈರಾಗ್ಯಾದಿಗಳನ್ನು ಸಂಪಾದನೆ ಮಾಡಿಕೊಂಡು ಭಗವಂತನ ವಿಷಯ ಸುಖ, ವಿಷಯ ಅಂತಂದ್ರೆ ಲೌಕಿಕದು ಅಂತ ತಿಳ್ಕೊಳ್ಬೇಡಿ, ಅಪಾರ್ಥ ಮಾಡ್ಕೊಳ್ಬೇಡ್ರಿ. ತಪ್ಪಾಗಿದ್ರೆ ಕ್ಷಮಿಸ್ರಿ, ಹೇಳ್ತೀನಿ. ನಾನು ಹೇಳಿದ ತಪ್ಪು ಅಂತಂದ್ರೆ ಅದನ್ನ ತಿದ್ದಿ ಹೇಳ್ರಿ. ಐ ಆಮ್ ರೆಡಿ ಟು ಅಕ್ಸೆಪ್ಟ್ ಇಟ್. ಇಟ್ ಡಸ್ ನಾಟ್ ಮೀನ್ ನಾನು ಹೇಳ್ತಾ ಇರೋದು ಪರ್ಫೆಕ್ಟ್ ಅಂತ ತಿಳ್ಕೊಳ್ಬೇಡಿ. ಇದು ಸಮನ್ವಯ ಅಧ್ಯಾಯದಲ್ಲಿ ಚರ್ಚೆಯಾಗಿರುವಂತ ವಿಚಾರ. ಆದ್ರೆ ಜ್ಞಾನಿಗಳು ಹೇಗಿರ್ತಾರೆ ಅಂತಂದ್ರೆ ಅವರು ಭಗವಂತನ ಸ್ಮರಣೆ ಒಂದನ್ನು ಬಿಟ್ಟು ಮಿಕ್ಕೆಲ್ಲ ವಿಚಾರಗಳಲ್ಲಿ ತುಂಬಾ ದೂರ ಇರ್ತಾರೆ. ಉದ್ದವರು ಹೇಳಿದ್ರು, ಕೃಷ್ಣ ನಾನು ಬದರಿ ಯಾತ್ರೆಗೆ ಹೊರಡೋಣ ಅಂತ ಹೊರಟೆ, ಒಳ್ಳೆ ವಿಚಾರವನ್ನ ತಿಳಿಸಿದಿ. ಅದಕ್ಕೆ ಉದ್ದವರಿಗೆ ಕೃಷ್ಣ ಹೇಳ್ದ, ಈಗ ನಾನೇನ್ ಹೇಳಿದೆ ಈ ವಿಚಾರವನ್ನು ನೀವು ಮನನ ಮಾಡ್ತಾ ಹೋಗು. ಏಕಜೀವವಾದವನ್ನ ನೀನ್ ಮಾಡಬೇಡ. ಸಂಪೂರ್ಣ ಜಗತ್ತು ಒಂದು ಸ್ವಪ್ನ ಇದ್ದ ಹಾಗೆ. ಈ ಸ್ವಪ್ನ ಅಜ್ಞಾನ, ಅದು ಜ್ಞಾನ ಕಲ್ಪಿತವೋ ಅಜ್ಞಾನ ಕಲ್ಪಿತವೋ ಎದ್ಮೇಲೆ ತ್ರಿಕನೋರ್ವ ನೋರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಲೊಂದು ಕನಸ ಕಂಡನಂತಾನೆ. ಜಗತ್ತು ಸುಳ್ಳಲ್ಲ, ಸ್ವಪ್ನ ಸುಳ್ಳಲ್ಲ. ನಿನ್ನ ಪ್ರಶ್ನೆ ಅಷ್ಟೊಂದು ಸಮಂಜಸವಾಗಿಲ್ಲ, ಆದರೂ ಉತ್ತರ ಹೇಳಿದ್ದೀನಿ. ಇಂತಹ ಪ್ರಶ್ನೆಗಳು ನಿನ್ನ ತಲೆ ಒಳಗಿರಬಾರ್ದು, ಯಾಕೆಂದ್ರೆ ನೀನು ಬದರಿ ಹತ್ತಿರಕ್ಕೆ ಹೋಗ್ತಾ ಇದ್ದಿ ಅಂತ ಎಚ್ಚರಿಸ್ತಾನೆ. ಮತ್ತೆ ಕೃಷ್ಣ ಅವನ ಉದ್ದವರ ಈ 2 ಪ್ರಶ್ನೆಗಳಿಗೆ ಮತ್ತೆ ನಾಳೆ ಉತ್ತರ ಹೇಳ್ತಾರೆ ಅಂತ ಹೇಳಿ ಅಸ್ಮತ್ ಗುರು ಸಮಾರಂಭಾಂ ಟೀಕಾಕೃತ್ಪಾದಮದಿಗಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರುಂ ಪರಂಪರಾ. ಮತ್ತೆ ನಾಳೆ ಮುಂದುವರಿಸುವ. ಕೃಷ್ಣಾರ್ಪಣಮಸ್ತು ಮದ್ವೇಷಾರ್ಪಣಮಸ್ತು.